ಈ ಘಟನೆಗೆ ಸಂಬಂಧಪಟ್ಟಂತೆ ಈಗ ನಾವು ಪ್ರಕರಣವನ್ನು ದಾಖಲ ಮಾಡ್ತಾ ಇದ್ದೀವಿ. ಇನ್ನೂ ದಾಖಲಾಗಬೇಕಾಗಿದೆ. ಕಂಪ್ಲೇಂಟ್ ಅನ್ನ ನಾವು ಡ್ರಾಫ್ಟ್ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗನೆ ಈ ಕಂಪ್ಲೇಂಟ್ ಅನ್ನ ನಾವು ತೆಗೆದುಕೊಂಡು FIR ಅನ್ನು ಬುಕ್ ಮಾಡ್ತಾ ಇದ್ದೀವಿ. ಸೊ ಮುಖ್ಯವಾಗಿ ಈ ಒಂದು ಘಟನೆಗೆ ಯಾರೆಲ್ಲ ಕಾರಣ ಆಗಿದ್ದಾರೆ, ಯಾರ್ಯಾರ್ದ ನೆಗ್ಲಿಜೆನ್ಸ್ ಇದೆ ಅಂತವ್ರೆಲ್ಲರ ಮೇಲೆ ಒಂದು ಸೂಕ್ತ ಕ್ರಮವನ್ನು ನಾವು ಜರುಗಿಸ್ತೀವಿ. ಮುಖ್ಯವಾಗಿ ಫುಡ್ ತಯಾರು ಮಾಡುವ ಒಂದು ಸಂದರ್ಭದಲ್ಲಿ ಏನೇನು ಮಟೀರಿಯಲ್ ಯೂಸ್ ಮಾಡಿದ್ರು, ಯಾರು ಫುಡ್ ತಯಾರು ಮಾಡಿದ್ರು, ಆ ಮಟೀರಿಯಲ್ ಎಲ್ಲಿಂದ ತಂದಿದ್ರು ಅನ್ನೋದ್ರ ಬಗ್ಗೆ ಸಹಿತ ತನಿಖೆ ಮಾಡಬೇಕಾಗ್ತದೆ. ಅದ್ರ ಜೊತೆಗೆ ಇನ್ನು ಏನೋ ಚೌಟ್ರಿಯಲ್ಲಿ ಒಂದು ಹೋಳಿ ಹಬ್ಬದ ಆಚರಣೆ ಸಂದರ್ಭದಲ್ಲಿ ಆ ಒಂದು ಫುಡ್ ನಲ್ಲಿ ಏನಾದ್ರೂ ಬೇರೆ ಏನಾದ್ರೂ ಪದಾರ್ಥ ಏನಾದ್ರೂ ಮಿಕ್ಸ್ ಆಯ್ತಾ ಅನ್ನೋದ್ರ ಬಗ್ಗೆ ಸಹಿತ ನಾವು ತನಿಖೆ ಮಾಡಬೇಕಾಗ್ತದೆ. ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡ್ತೀವಿ ಮತ್ತು ಯಾರ್ಯಾರು ಇದಕ್ಕೆ ಘಟನೆಗೆ ಸಂಬಂಧಪಟ್ಟಿದ್ದಾರೆ, ಯಾರ್ಯಾರ್ದು ನೆಗ್ಲಿಜೆನ್ಸ್ ಇದೆ ಅಂತವ್ರೆಲ್ಲರ ಮೇಲೆ ನಾವು ಕ್ರಮ ಜರುಗಿಸ್ತೀವಿ. ಥ್ಯಾಂಕ್ ಯು. ಈ ಘಟನೆಗೆ ಸಂಬಂಧಪಟ್ಟಂತೆ ಈಗ ನಾವು ಪ್ರಕರಣವನ್ನು ದಾಖಲ ಮಾಡ್ತಾ ಇದ್ದೀವಿ. ಇನ್ನೂ ದಾಖಲಾಗಬೇಕಾಗಿದೆ. ಕಂಪ್ಲೇಂಟ್ ಅನ್ನ ನಾವು ಡ್ರಾಫ್ಟ್ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗನೆ ಈ ಕಂಪ್ಲೇಂಟ್ ಅನ್ನ ನಾವು ತೆಗೆದುಕೊಂಡು FIR ಅನ್ನು ಬುಕ್ ಮಾಡ್ತಾ ಇದ್ದೀವಿ. ಸೊ ಮುಖ್ಯವಾಗಿ ಈ ಒಂದು ಘಟನೆಗೆ ಯಾರೆಲ್ಲ ಕಾರಣ ಆಗಿದ್ದಾರೆ, ಯಾರ್ಯಾರ್ದ ನೆಗ್ಲಿಜೆನ್ಸ್ ಇದೆ ಅಂತವ್ರೆಲ್ಲರ ಮೇಲೆ ಒಂದು ಸೂಕ್ತ ಕ್ರಮವನ್ನು ನಾವು ಜರುಗಿಸ್ತೀವಿ. ಮುಖ್ಯವಾಗಿ ಫುಡ್ ತಯಾರು ಮಾಡುವ ಒಂದು ಸಂದರ್ಭದಲ್ಲಿ ಏನೇನು ಮಟೀರಿಯಲ್ ಯೂಸ್ ಮಾಡಿದ್ರು, ಯಾರು ಫುಡ್ ತಯಾರು ಮಾಡಿದ್ರು, ಆ ಮಟೀರಿಯಲ್ ಎಲ್ಲಿಂದ ತಂದಿದ್ರು ಅನ್ನೋದ್ರ ಬಗ್ಗೆ ಸಹಿತ ತನಿಖೆ ಮಾಡಬೇಕಾಗ್ತದೆ. ಅದ್ರ ಜೊತೆಗೆ ಇನ್ನು ಏನೋ ಚೌಟ್ರಿಯಲ್ಲಿ ಒಂದು ಹೋಳಿ ಹಬ್ಬದ ಆಚರಣೆ ಸಂದರ್ಭದಲ್ಲಿ ಆ ಒಂದು ಫುಡ್ ನಲ್ಲಿ ಏನಾದ್ರೂ ಬೇರೆ ಏನಾದ್ರೂ ಪದಾರ್ಥ ಏನಾದ್ರೂ ಮಿಕ್ಸ್ ಆಯ್ತಾ ಅನ್ನೋದ್ರ ಬಗ್ಗೆ ಸಹಿತ ನಾವು ತನಿಖೆ ಮಾಡಬೇಕಾಗ್ತದೆ. ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡ್ತೀವಿ ಮತ್ತು ಯಾರ್ಯಾರು ಇದಕ್ಕೆ ಘಟನೆಗೆ ಸಂಬಂಧಪಟ್ಟಿದ್ದಾರೆ, ಯಾರ್ಯಾರ್ದು ನೆಗ್ಲಿಜೆನ್ಸ್ ಇದೆ ಅಂತವ್ರೆಲ್ಲರ ಮೇಲೆ ನಾವು ಕ್ರಮ ಜರುಗಿಸ್ತೀವಿ. ಥ್ಯಾಂಕ್ ಯು.